ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಲೋಚನಾ ವಿಧಾನವೇ ಕೆಟ್ಟು ಹೋಗಿದೆ. ಕೆರ ಹಿಡಿದೋಗಿದೆ. ನರೇಟಿವ್ ಹೇಗೆ ಸಮಾಜವನ್ನು ತೆಗೆದುಕೊಂಡು ಹೋಗ್ಬೇಕು, ಯಾವ ರೀತಿ ಕೊಳಕುಗಳನ್ನ ತಿದ್ದಬೇಕು, ಸರಿಪಡಿಸ್ಬೇಕು, ಆ ಗಲೀಜು ತೊಳಿಬೇಕು, ಆ ನರೇಟಿವ್ ಅಂತೀವಲ್ಲ, ಅಲ್ಲೇ ಇಡುತ್ತಾ ಇದ್ದೀವಿ ನಾವು. ಒಂದ್ ಕಡೆ ಧರ್ಮ, ಪ್ರಗತಿ ಪರ ಅನ್ನಿಸ್ಕೊಂಡು ಅಲ್ಪಸಂಖ್ಯಾತರ ಪರ ಯಾವ ಕಾರಣಕ್ಕೂ ಅವ್ರ ವಿರುದ್ಧ ಮಾತನಾಡಬೇಡಿ. ಅದೇ ರೀತಿ ನಮ್ಮ ಧರ್ಮ, ಸನಾತನ ಧರ್ಮ ಶ್ರೇಷ್ಠ ಅಂತ ಇನ್ನೊಬ್ರು. ಅದೇ ರೀತಿ ಅಹಿಂದ, ಎಲ್ಲ ಮುಂದುವರೆದ ಜಾತಿಗಳು ತುಳಿದ್ಬಿಟ್ಟಿದ್ದಾವೆ ಅನ್ನೋದು. ಇನ್ನೊಂದು ಕಡೆ ಭಾಷೆ, ನಮ್ಮ ಭಾಷೆ ಶ್ರೇಷ್ಠ, ನಮ್ಮ ರಾಜ್ಯದಲ್ಲಿ ಬೇರೆ ಯಾರೂ ಇರಬಾರ್ದು. ಇದು ಎಲ್ಲಿಗೆ ಹೋಗ್ತಾ ಇದೆ? ಇದು ಎಲ್ಲಿಗೆ ತಗೊಂಡು ಹೋಗ್ತಿದೆ ಈ ನೆರೆಟಿವ್ಗಳು ನಮ್ಮನ್ನ? ಇವತ್ತು ನೋಡಿದ್ರೆ ಆ ಶಿವಾಜಿ ಕಾರಣಕ್ಕೆ 2-3 ಕಡೆ ಗಲಭೆ. ಟಿಪ್ಪು ಸುಲ್ತಾನ್ದು ಬರ್ತಾನೆ ಇರುತ್ತೆ, ಅವರು ಇವರು ಮಾತನಾಡ್ತಾನೆ ಇರ್ತಾರೆ. ನಾವ್ ಯೋಚನೆ ಮಾಡೋದು ಬೇಡವಾ? ಟಿಪ್ಪು ಸುಲ್ತಾನ್ ಆಗ್ಲಿ, ಸಾವರ್ಕರ್ ಆಗ್ಲಿ, ಶಿವಾಜಿ ಆಗ್ಲಿ, ಸಂಗೊಳ್ಳಿ ರಾಯಣ್ಣ ಆಗ್ಲಿ, ಎಲ್ಲರೂ ಸಹ ಅವರವರ ಕಾಲಘಟ್ಟದಲ್ಲಿ ಅವರವರ ಸ್ಥಾನಕ್ಕೆ ತಕ್ಕಂತೆ ಜವಾಬ್ದಾರಿಯಲ್ಲಿ ನಡ್ಕೊಂಡು ಹೋದ್ರು. ಅವ್ರಿಗೆ ಸರಿ ಅಂದ ರೀತಿಲಿ ಹೋದ್ರು. ಯಾರೂ ದೇವರಲ್ಲ. ಅವರಲ್ಲಿ ಶ್ರೇಷ್ಠತೆನೂ ಇದೆ, ಕನಿಷ್ಠತೆನೂ ಇದೆ. ಎಲ್ಲ ಮನುಷ್ಯರಲ್ಲೂ ಅಷ್ಟೇ. ಎಲ್ಲ ಮನುಷ್ಯರು, ನಾನಿರ್ಲಿ, ನೀವಿರ್ಲಿ, ಗಾಂಧಿ ಇರ್ಲಿ, ಬುದ್ಧ ಇರ್ಲಿ, ಎಲ್ಲರಲ್ಲೂ ಕೊರತೆಗಳಿದ್ದೇ ಇರ್ತವೆ. ಏಕೆಂದ್ರೆ ಯಾರು ದೇವರಾಗಕ್ಕಾಗಲ್ಲ. ಈ ಇದ್ರಲ್ಲಿ ಅವನ್ನೇ ತೆಗೆದುಕೊಂಡು ಮಾತಾಡ್ಬೇಕ ನಾವು. ನಮ್ಗೇನೋ ಡಿಫ್ರೆನ್ಸು ಮತ್ತು ದ್ವೇಷ, ನಮ್ಮ ತಕರಾರು ಏನಿದೆ ಮತ್ತು ದ್ವೇಷ ಹೇಗೆ ಹೊರಹೊಮ್ಸೋದು ಬೇಕಾಗಿರು. ಇವತ್ತು ಎಷ್ಟು ಜನ ಭವನೆಯಿಂದ ಬಳಲ್ತಾ ಇದ್ದಾರೆ. 1-2 ಆರ್ಥಿಕ ಸಂಕಷ್ಟದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ. 23% ಜನಕ್ಕೆ 2 ಹೊತ್ತು ಹೊಟ್ಟೆ ತುಂಬ ಊಟ ಇಲ್ಲ. ಈ ರೀತಿ ಹೇಳಿದ ತಕ್ಷಣ ಮೋದಿ ಭಕ್ತರು, ಅಂಧ ಭಕ್ತರು, ನೋಡಿ ಇವ್ರನ್ನ ಇವ್ನು ಟೀಕಿಸ್ತಾ ಇದ್ದಾನೆ ಅಂದ್ಕೊಂಡ್ರೆ ನಾವೇನೂ ಹೇಳಕ್ಕಾಗಲ್ಲ. ಕಾಂಗ್ರೆಸ್ ಸಮಯದಲ್ಲಿ 24% ಬಹುಶಃ ಇನ್ನೂ ಹೆಚ್ಚಿಗೆ ಇತ್ತು ಒಂದು ಕಾಲಘಟ್ಟದಲ್ಲಿ. ಆದ್ರೆ ಅದನ್ನ ತಡಿಬೇಕಲ್ವಾ ನಾವು? ಬೇರೆ ವಿಷಯ ಬಿಟ್ಬಿಡಿ. ಹಸಿವಿಲ್ಲದ ಹಾಗೆ ಜನಗಳನ್ನ ನೋಡ್ಕೋಬೇಕು ಅನ್ನೋದು ಸಮಾಜದ ಗುರಿ ಆಗಿರ್ಬೇಕಲ್ವಾ? ಸರ್ಕಾರ ಅನ್ನೋದು ಪಕ್ಕ ಇಡಿ, ಸಮಾಜದ ಗುರಿ, ಸಮೂಹದ ಗುರಿ. ಸಾಮೂಹಿಕವಾಗಿ ನಾವೆಲ್ಲ ತುಡಿಬೇಕಾಗಿರೋದು. ಅದನ್ನು ಬಿಟ್ಟು ನಾವು ಮಾಡ್ತಾ ಇರೋದೇನು? ಸ್ವಲ್ಪ ಮೆರಳ್ತಾ ಇದಾರ? ನಿರುದ್ಯೋಗ ಸ್ವಲ್ಪ ಇದೆಯಾ? ಡ್ರಗ್ ಅಡಿಕ್ಷನ್ ಏನಾಗ್ತಾ ಇದೆ? ಮಕ್ಕಳು 10-11 ವರ್ಷದ ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ರಾಜಕಾರಣಿಗಳು ಮಾತ್ರ ಇವತ್ತು ಘನತೆ ಉಳಿಸ್ಕೊಂಡೇ ಇಲ್ಲ. ಎಲ್ಲ ಪಕ್ಷದವ್ರನ್ನು ಸೇರಿಸಿ ಹೇಳ್ತಿದ್ದೀನಿ. ಪಕ್ಕ ಮರಿ ಸುಳ್ಳರಾಗಿಲ್ಲ, ಕೋಡಂಗಿಗಳಾಗ್ಬಿಟ್ಟಿದ್ದಾರೆ, ವಿದೂಷಕರಾಗ್ಬಿಟ್ಟಿದ್ದಾರೆ. ಅವ್ರ ಮಾತುಗಳನ್ನ ಕೇಳಿ. ಮತ್ತು ಎಲ್ಲರೂ ಭ್ರಷ್ಟತೆ ಅಂತ ಮಾತಾಡ್ತಾ ಇರ್ತಾರೆ. ಎಲ್ಲರೂ ಅದನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸೋವಾಗ್ಲೂ BJP ಅವ್ರು ಹಣ ಮಾಡ್ತಾ ಇಲ್ವಾ? ಯಾರಿಗೂ ಗೊತ್ತಿಲ್ಲ ಇದು? ಅಥವಾ BJP ಮಾಡ್ತಿದ್ದಾಗ ಕಾಂಗ್ರೆಸ್ನವ್ರು ಮಾಡ್ತಾ ಇರ್ಲಿಲ್ವಾ? 40% ಭ್ರಷ್ಟಾಚಾರ ಅಂತಿದ್ರು, ಇವತ್ತು 60% ಅಂತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಅದನ್ನು ದಾಟ್ತಾ ಇದೆ. ಏನಪ್ಪ ಅಪ್ಪ ಯತೀಂದ್ರ, ವರ್ಗಾವಣೆಯಲ್ಲಿ ನೀನು ಇನ್ವಾಲ್ವ್ ಆಗೇ ಇಲ್ವಾಪ್ಪ? ಹಾಗೇ ಇಲ್ವಾ? ಅಬ್ಬಬ್ಬಬ್ಬ, ಎಷ್ಟು ಸತ್ಯಸಂಧ ಅಪ್ಪ ನೀನು. ನಿನ್ನಂತವನ ಬಗ್ಗೆ ಏನು ಅಪಾದ ಹೊರಿಸ್ತಿದಾರಪ್ಪ? ಎಷ್ಟು ಕೊಡ್ಲಪ್ಪ ನಾನು? AC ಕೊಡ್ಲಾ? ಕಮಿಷನರ್ ಕೊಡ್ಲಾ? ತಹಶೀಲ್ದಾರ್ ಕೊಡ್ಲಾ? ಯಾರದ್ ಕೊಡ್ಲಿ? ಆಮೇಲೆ ನೀರು ಪರ್ಚೇಸಲ್ಲಿ ಏನೇನು ಆಗ್ತಾ ಇದೆ ಕೊಡ್ಲಾ? ಯಾರು ಹೇಳ್ತೀಯಪ್ಪ? ಇವತ್ತೇನೋ ಮಾತಾಡೋಕ್ಕೂ ಬೇಜಾರಾಗ್ತಿದೆ. ಸುಳ್ಳು ಅಂತ ಹೇಳು, ನಾನು ಇನ್ವಾಲ್ವ್ ಆಗಿಲ್ಲ ತೋರಿಸಿ ಅಂತ ಒಂದು ಚಾಲೆಂಜ್ ಕೊಡಪ್ಪ. ನನಗೆ ಗೊತ್ತಿರೋ ಕೋಟ್ಯಾಂತರ ರೂಪಾಯಿ ವ್ಯವಹಾರದ ವರ್ಗಾವಣೆ ನಾನು ಖಂಡಿತ 4-5 ಬೆಳಿಗ್ಗೆನೇ ಇಡ್ತೀನಿ. ಈಗಲೂ ಇಡಬಹುದು. ನನ್ನ ರಾಜಕಾರಣಿ ಎಲ್ಲ, ಯಾರಿಗೇನಾದರೂ ನನಗೇನು ಸಮಸ್ಯೆ ಇಲ್ಲ. ಆದರೆ ಅವ್ರು ನರಳೋಗ್ತಾರೆ. ನಿನಗೆ ದುಡ್ಡು ಕೊಟ್ಟು ಬಂದಿದಾರಲ್ಲ, ದುಡ್ಡು ಕೊಟ್ಟು ಬಂದು ಆ ದುಡ್ಡು ತೊಗೊಳಕ್ಕೆ ಒದ್ದಾಡ್ತಿದಾರಲ್ಲ, ಅವ್ರು ನರಳೋಗ್ತಾರೆ. ಮೊನ್ನೆ ಒಬ್ಬ ಇನ್ಸ್ಪೆಕ್ಟರ್, ಅವನು 100 ಕೇಸ್ ಹಾಕ್ತಾನೆ. ಆಮೇಲೆ ಲೋಕಾಯುಕ್ತ ಕೇಸ್ ಆದಾಗ ಹೋ ಅಂತ ಕಿಚ್ಚಾಡ್ಬಿಟ್ಟ. ನಾನು ಎಲ್ಲರೂ ಕೇಳಿದೆ, ಯಾಕೆ ಅಷ್ಟು ಇದಾಗಿ ಕನಿಷ್ಠವಾಗಿ ಆ ಮನುಷ್ಯ ವರ್ತಿಸ್ದ, ಲೇವಡಿಯಾಗಿ ವರ್ತಿಸ್ದ, ಯಾರಿಗೂ ಇಷ್ಟ ಆಗದೆ ರೀತಿಲಿ ವರ್ತಿಸ್ದ? ಆಗ 1-2 ಆಫೀಸರ್ಸ್ ಇನ್ಸ್ಪೆಕ್ಟರ್ ಹೇಳಿದ್ರು, ಸಾರ್ ನಿಮಗೆ ಗೊತ್ತಿಲ್ಲ, ಕಮ್ಮಿ ಅಂದ್ರೆ 50 ಲಕ್ಷದಿಂದ 2 ಕೋಟಿ ಕೊಟ್ಟು ಬಂದಿರ್ತೀವಿ. ಅದು ಎಷ್ಟು? 1 ವರ್ಷಕ್ಕೆ. ಆ 1 ವರ್ಷದಲ್ಲಿ ಅದನ್ನ ತಗೊಂಡು ನಾವು ಕೊಟ್ಟಿರೋ ದುಡ್ಡು ಸಾಲ ಮಾಡಿ ಕೊಟ್ಟಿರ್ತೀವಿ. ಆ ದುಡ್ಡನ್ನ ಗಳಿಸ್ಕೊಳ್ಳೋ ಜೊತೆಗೆ ನೆಕ್ಸ್ಟ್ ಇಯರ್ಗೂ ದುಡ್ಡು ಮಾಡಬೇಕು. ಏನು ಕೆಲಸ ಮಾಡೋಣ ನಾವು? ಅವನು ಬಂದು 1 ತಿಂಗಳಾಗಿತ್ತು, ಸಿಕ್ಕೊಂಡ್ಬಿಟ್ಟ ಲೋಕಾಯುಕ್ತ ರೈಡ್ಗೆ. ಏನಾಗ್ಬೇಕು ಅವನು ಹೇಳಕ್ಕಾಗತ್ತಾ? ನಾನು ಯಾಕೆ ದುಡ್ಡು ಮಾಡ್ತಾ ಇದ್ದೆ ಅಂದ್ರೆ, ಈಗ ಕೊಟ್ಟಿದ್ದೀನಿ, 1 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳೋಕೆ ಸಾಧ್ಯ ಇದೆಯಾ? ಯಾಕೆಂದ್ರೆ 6 ತಿಂಗಳು 1 ವರ್ಷ ಸಸ್ಪೆನ್ಷನ್ ಇರ್ತಾನ ಅವನು. ಆದರೆ ಮತ್ತೆ ಕೆಲಸ ಬೇಕು.
ಏನಿದು ಇಂಥ ಒಂದು ದುಸ್ಥಿತಿಗೆ ನಾವು ತಲುಪಿಟ್ಟಿದ್ದೀವಿ. ನಾನು ಯಾವುದೇ ಒಂದು ಪಕ್ಷದ ಬಗ್ಗೆ ಬೆರಳು ತೋರಿಸಲ್ಲ, ಯಾವುದೇ ಒಬ್ಬ ರಾಜಕಾರಣಿ ತೋರಿಸಲ್ಲ. ಯತೀಂದ್ರನ ಬಗ್ಗೆ ಯಾಕೆ ಹೇಳಿದ್ರೆ ಆತ ಸವಾಲು ಕೊಟ್ಟಿದ್ದಾನೆ, ಆ ಒಂದು ಕಾರಣಕ್ಕೆ ಹೇಳಿದೆ ಅಷ್ಟೇ. ಎಲ್ಲರೂ ಇದ್ದಾರೆ ಇಲ್ಲಿ. ಕಾಂಗ್ರೆಸ್ನವರ ಮೂಲಕ BJPಯವರು ಎಷ್ಟು ಹಣ ಮಾಡ್ತಿದ್ದಾರೆ ಚೆನ್ನಾಗಿ ಗೊತ್ತಿದೆ. ನಾನು ಎಂತೆಂಥವ್ರು ಮಾಡ್ತಾ ಇದ್ದಾರೆ, ಯಾರ್ಯಾರಿಗೆ ತಲುಪ್ತಾ ಇದೆ. ಇಡೀ ದೇಶವನ್ನು ದೇಶವನ್ನು ನಡೆಸ್ಕೊಂಡು ಹೋಗ್ತಿರೋದೇ ಈ ಭ್ರಷ್ಟಾಚಾರದ ವ್ಯವಸ್ಥೆ. ಆದರೆ ಸಾಮಾನ್ಯ ಜನ ಉಸಿರು ಕಟ್ಕೊಂಡು ಓಡಾಡ್ತಿದ್ದಾನೆ, ಉಸಿರು ಬಿಗಿ ಹಿಡ್ಕೊಂಡು ಓಡಾಡ್ತಿದ್ದಾನೆ. ಎಲ್ಲೇ 5 ನಿಮಿಷ ಸಮಯ ಸಿಕ್ಕಿದ ತಕ್ಷಣ ಮಾತನಾಡೋದೇ ಈ ಭ್ರಷ್ಟ ವ್ಯವಸ್ಥೆ ಹೇಗೆ ಸರಿ ಮಾಡೋದು ಅವನು ಗೊತ್ತಾಗ್ತಾ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಅವ್ನು ದುಡ್ಡು ತೊಗೊಂಡೇ ಹಣ ಹಾಕಿರಬಹುದು, ಆದರೆ ಅದರ ಅರ್ಥ ಅದೊಂದನ್ನೇ ಇಟ್ಕೊಂಡು ರಾಜಕಾರಣಿಗಳು ದುಡ್ಡು ಕೊಟ್ಟು ನಾವು ಗೆದ್ದಿದ್ದೀವಿ. ದುಡ್ಡು ಕೊಟ್ಟು ಯಾಕಪ್ಪ ಗೆಲ್ತೀರಿ ನೀವು? ವಂಚಕರಲ್ವಾ ನೀವು? ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀವಿ ಓಟನ್ನ, ದುಡ್ಡು ಕೊಟ್ಟು ನಾನು ಗಳಿಸಿದ್ದೀನಿ ಈ ಪದವಿಯನ್ನು ಅಂದಾಗ ನೀವು ಮಹಾ ವಂಚಕರಲ್ವಾ? ಕ್ರಿಮಿನಲ್ಗಳೋ ಅಲ್ವಾ ನೀವು? ಆದರೆ ನಿಮ್ಮಕ್ಕೆ ಜನ ಮಾತಾಡ್ಕೊಳ್ತಾರೆ, ನಿಮಗೂ ಕೇಳಲ್ಲ. ಎದುರಿಗೆ ಸಿಕ್ಕಿದಾಗ ಕೈ ಮುಗಿತಾರೆ, ಕಾಲು ಮುಗಿತಾರೆ, ಸ್ವಾಮಿ ಅಂತಾರೆ, ಒಡೆಯ ಅಂತಾರೆ. ಒಡೆಯ? ಯಾವ ಒಡೆಯರು? ಏನಿದೆ? ಎಷ್ಟು ನಾಟಕಗಳು ಆಡ್ತಾ ಇದ್ದೀರಿ ಇಷ್ಟ್ರ ಮಟ್ಟಿಗೆ? ಕಳೆದೋಗ್ಬೇಕು, ಇಷ್ಟು ಕಳೆದೋಗ್ಬೇಕಾ? ಈ ಮಟ್ಟಿಗೆ ಒಂದಾದ್ರೂ ಒಳ್ಳೆ ಕೆಲಸ ನೀವು ಮಾಡ್ತಿದ್ದೀರಿ ಅಂತ ಯಾರಿಗಾರು ಅನ್ನಿಸ್ತಿದೆಯಾ? ನೀವು ಹೇಳ್ಬೋದು ಇವತ್ತು ಕಾನೂನು ಸುವ್ಯವಸ್ಥೆ ಇದೆ, ಶಾಲೆಗಳಿದ್ದಾವೆ, ಯೂನಿವರ್ಸಿಟಿಗಳಿವೆ. ಮೈ ಫುಟ್ ಬ್ರಿಟಿಷ್ನವ್ರು ಇದ್ದಾಗಲೂ ಇತ್ತಲ್ವಾ? ರಾಜರ ಕಾಲದಲ್ಲೂ ಇತ್ತಲ್ವಾ? ಚಂದ್ರಗುಪ್ತ ಮೌರ್ಯನ ಕಾಲದಲ್ಲೂ ಇತ್ತಲ್ವಾ? ನಳಂದ ವಿಶ್ವವಿದ್ಯಾನಿಲಯ ಬುದ್ಧನ ಕಾಲದಲ್ಲಿ ಇತ್ತಲ್ವಾ? ಏನು ನೀವು ಮಾತನಾಡ್ತಾರೆ? ನೀವು ಬಂದ್ಮೇಲೆ ಶುರುವಾಯ್ತಾ? ತೆರಿಗೆ ಅನ್ನೋದು ನೀವು ಬಂದ್ಮೇಲೆ ಶುರುವಾಯ್ತಾ? ರಸ್ತೆಗಳನ್ನ ಕಟ್ಸೋದು ನೀವು ಬಂದ್ಮೇಲೆ ಶುರುವಾಯ್ತಾ? ಕೆರೆ ಅಣೆಕಟ್ಟೆಗಳು ನೀವು ಬಂದ್ಮೇಲೆ ಶುರುವಾಯ್ತಾ? ಎಲ್ಲ ಆ ಕಾಲದಿಂದನೂ ಬರ್ತಾ ಇದೆ. ಯಾವೊಂದು ಪಾರ್ಟಿನೂ ಅಲ್ಲ. ಅವ್ರು ಹೇಳ್ತಾರಲ್ಲ ಸ್ವಾತಂತ್ರ್ಯ ನಮಗೆ ಬಂತು, ನೀವು ಇಲ್ಲದೆ ಹೋಗಿದ್ರು, ಕಾಂಗ್ರೆಸ್ನವ್ರು ಇಲ್ಲದೆ ಹೋಗಿದ್ರು ಸ್ವಾತಂತ್ರ್ಯ ಬರ್ತಿತ್ತು, ಬಹುಶಃ ಸ್ವಲ್ಪ ಮುಂಚೆ ಬರ್ತಿತ್ತು. ಹೌದೋ ಅಲ್ವೋ? ಇತಿಹಾಸವನ್ನು ಕಂಡ್ಬಿಟ್ಟು ನೋಡಿ. ಸುಭಾಷ್ ಚಂದ್ರ ಬೋಸ್ ಇಂಥವರೆಲ್ಲ ಮಾಡ್ತಾ ಇದ್ದಾಗ ಇರ್ತಿದ್ರು ಬ್ರಿಟಿಷ್ನವರು. ಕಾಂಗ್ರೆಸ್ನವರು ಅಹಿಂಸಾ ತತ್ವವನ್ನು ಹೇಳ್ಕೊಂಡು ಬ್ರಿಟಿಷ್ನವರು ನಮ್ಮ ಅಣ್ಣ ತಮ್ಮದಿರು ಅಂತ ಹೇಳ್ಕೊಂಡು ಹೋದ ಕಾರಣಕ್ಕೆ ಒಂದು 10-15 ವರ್ಷ ಹೆಚ್ಚಿಗೆ ಇದ್ರು ಅವರು. ಅವನ್ನ ತೆಗೆದುಕೊಂಡು ಇವತ್ತು ಮಾತಾಡ್ತಿರಲ್ಲ. ಅವತ್ತು ನೀವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದೀರಿ ಅಂದರೆ ಇವತ್ತು ಸಂಪತ್ತು ಆ ಪಕ್ಷದಲ್ಲಿ ಇದ್ದೀರಿ. ನೀವು ಮಾಡಿಲ್ಲ, ನಿಮ್ಮ ಅಪ್ಪದಿರು ಮಾಡಿಲ್ಲ, ನಿಮ್ಮ ತಾತದಿರು ಮಾಡಿಲ್ಲ, ನಿಮ್ಮ ವಂಶದವ್ರು ಮಾಡಿಲ್ಲ. ಮಾಡಿದ್ರು ಅದೇನು ಮುಖ್ಯ ಅಲ್ಲ. ಅಲ್ಲೇನೋ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದ ಇವನು ಘನಂದಾರಿ ಮನುಷ್ಯ, ವಿಶಿಷ್ಟ ಮನುಷ್ಯ, ನಾನ್ ಸೆನ್ಸ್. ಇವತ್ತು ಭ್ರಷ್ಟಾಚಾರದ ವಿರುದ್ಧ ತುಂಬ ಓಡಾಡ್ತಿದ್ದಾರೆ. ಅವ್ರನ್ನ ಯಾಕೆ ಹೊಗಳ್ತಿಲ್ಲ ನೀವು? ಅವ್ರನ್ನ ಯಾಕೆ ಜೈಲ್ಗಳಿಗೆ ಹಾಕ್ತೀರಿ? ಅವ್ರನ್ನ ಯಾಕೆ ಲೇವಡಿ ಮಾಡ್ತೀರಿ? ಇವತ್ತು ಈ ಭ್ರಷ್ಟಾಚಾರ ಇದೆಯಲ್ಲ, ಈ ತಾರತಮ್ಯತೆ, ಈ ಭ್ರಷ್ಟಾಚಾರ ಇದಕ್ಕಿಂತಲೂ ಕೆಟ್ಟದಾಗಿತ್ತ ಆ ಕಾಲಗಳಲ್ಲಿ? ದಯವಿಟ್ಟು ಸ್ವಲ್ಪ ನಾನು ಹೇಳೋದೇನೆಂದರೆ, ಯುವಕರಿಗೆ ನಿಮ್ಮ ಆ ನೆರೇಟಿವನ್ನು ಪದನ ತುಂಬ್ತಾ ಇದ್ದಾರೆ ನಿಮಗೆ. ಯಾವುದೇ ಮುಸ್ಲಿಂ ಕೇಳಿ ಇದನ್ನೇ ಮಾತನಾಡ್ಬೇಕು ನಾವು. RSS ಮತ್ತು ವಿಶ್ವ ಹಿಂದೂ ಪರಿಷತ್ ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡಬೇಕು. ಯಾರೇ ಕುರುಬರು ಸಿಕ್ಕಿದ್ರೆ ಕೇಳಿ ಹಿಂದ ಬಗ್ಗೆ ಬೇರೆಯವ್ರು ಮಾತನಾಡ್ತಿಲ್ಲ, ಖಂಡಿತ ಮಾತನಾಡ್ತಿಲ್ಲ. ಬರೀ ಇದ್ರದ್ದು ಬಗ್ಗೆ ಮಾತಾಡಬೇಕು, ಹಿಂದುಳಿದವ್ರ ಬಗ್ಗೆ. ಏನು ಮಾತುಗಳಿವು? ಹೊರಗಡೆ ಬನ್ನಿ, ಜೀವ ದೊಡ್ಡದು. ಯಾವ ಮುಸ್ಲಿಂ ಇರಲಿ, ಹಿಂದೂ ಇರಲಿ, ಕುರುಬ ಇರಲಿ, ದಲಿತ ಇರಲಿ, ಬ್ರಾಹ್ಮಣ ಇರಲಿ, ವ್ಯತ್ಯಾಸ ಬಹಳ ಸೂಪರ್ಫಿಷಿಯಲ್, ಬಹಳ ಕಡಿಮೆ. ಒಂದು 3-4% ಅಷ್ಟೇ. ಕೆಲವು ಮುಸ್ಲಿಮ್ಸ್ ಥಿಂಕ್ ಮಾಡೋದೇನು, ಹುಟ್ಟಿದಾಗಲೇ ನಾವು ಮುಸ್ಲಿಮ್ಸ್, ಹುಟ್ಟಿದಾಗಲೇ ಅವ್ರು ಹಿಂದೂ, ಹುಟ್ಟಿದಾಗಲೇ ಭಾರತೀಯ, ಹುಟ್ಟಿದಾಗಲೇ ಕನ್ನಡಿಗ, ಹುಟ್ಟಿದಾಗಲೇ ಏನು ನಾನ್ಸೆನ್ಸ್ ಇದು? ಹುಟ್ಟಿದ ಮಗು ಅಷ್ಟೇ, ಅದು ಆ ಜೀವ ಅಷ್ಟೇ. ಇವತ್ತು ಸೈನ್ಸ್ ಹೇಳ್ಕೊಡ್ತಿದೆ. ನಾವೇನು ವಚನಕಾರರಿಗೆ ಹೋಗ್ಬೇಕಾಗಿಲ್ಲ, ದಾಸರಿಗೆ ಹೋಗ್ಬೇಕಾಗಿಲ್ಲ, ಸೂಫಿಗಳಿಗೆ ಹೋಗ್ಬೇಕಾಗಿಲ್ಲ, ಸಾಮಾಜಿಕ ಚಿಂತಕರಿಗೆ ಹೋಗ್ಬೇಕಾಗಿಲ್ಲ. ಸೈನ್ಸ್ ಹೇಳ್ಕೊಡ್ತಾ ಇದೆ, ನಿಮ್ಮ ಮೇಲೆ ನಿಮ್ಮ ದೇಹದಲ್ಲಿರುವ ಅಣುಗಳು ನನ್ನ ದೇಹದಲ್ಲೂ ಇದ್ದಾವೆ, ನನ್ನ ದೇಹದಲ್ಲಿರುವ ಅಣುಗಳು ನನ್ನ ಸುತ್ತಲಿನವರ ದೇಹದಲ್ಲಿ ಇದ್ದಾವೆ. ನಾನು ಪೈಗಂಬರ್ ಅಣು ನನ್ನಲ್ಲಿದೆ ಅಂತ ಖುಷಿ ಪಡಾಗಿಲ್ಲ. ಹಿಟ್ಲರ್ ಮೇಲೆ ಕುಳಿತಿದ್ದ ಅಣುಗಳು ಸಹ ನನ್ನಲ್ಲಿದ್ದಾವೆ. ನರೇಂದ್ರ ಮೋದಿ, ಸಾವರ್ಕರ್ ಅಣುಗಳು ಸಹ ಇದ್ದಾವೆ. ಮಹಾತ್ಮ ಗಾಂಧಿ ಸಹ ಇದೆ. ಅದೇ ರೀತಿ ನಾಥೂರಾಮ್ ಗೋಡ್ಸೆ ಮೇಲೆ ಕೂತಿದ್ದ ಅಣುಗಳಿದ್ದಾವೆ. ಅಂದರೆ ಅಣುಗಳು ಅಂದ್ರೇನು? ಕ್ಯಾರಿಯರ್ಸ್ ಆಫ್ ಅವೇರ್ನೆಸ್ ಕ್ಯಾರಿಯರ್ಗಳವು, ಅರಿವಿನ ತಗೊಂಡು ಹೋಗೋ ಸಾಧನೆಗಳು. ಅದು ಎಲ್ಲರ ದೇಹದಲ್ಲೂ ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ, ದೊಡ್ಡ ಸಮುದ್ರದ ರೀತಿ ಪ್ರವಾಹ ಮಾಡ್ತಿರ್ತವೆ. ಯಾರೂ ಬೇರೆ ಅಲ್ಲ, ಯಾರೂ ದ್ವೀಪಗಳಲ್ಲ, ಯಾವ ಸಮೂಹನೂ ದ್ವೀಪ ಅಲ್ಲ, ಯಾವ ಭಾಷೆಯ ಸಮೂಹಗಳು ಸಹ ದ್ವೀಪಗಳಲ್ಲ. ದಯವಿಟ್ಟು ನೆರೇಟಿವ್ ಬದಲಾಯಿಸ್ಕೊಳ್ಳಿ, ಸಾಧ್ಯ ಇದೆ. ಇಷ್ಟು ಕೆಟ್ಟದ ಕಾರಣ ನಾವು ಅವನು ಮಾತ್ರ ಅಲ್ಲ, ರಾಜಕಾರಣಿಗಳು ಇದು ಮಾಡ್ತಾ ಇದ್ದಾರೆ ಅಂತ ಬೈತಿದ್ದೀವಿ ಈಗ. ಕಾರಣ ಏನಂದರೆ
ಅವರು ಇದರಲ್ಲಿ ಆ ಪರಿಸ್ಥಿತಿಯಲ್ಲಿದ್ದು ಬೇರೆ ರೀತಿ ನಿಭಾಯಿಸ್ತಿಲ್ಲ ಅಂತ. ಆದರೆ ಅಲ್ಲಿ ನಾವು ಕೂತಿದ್ರೆ ಏನಾಗ್ತಿತ್ತು ಅಂತಲೂ ಕೇಳ್ಕೋಬೇಕು. ಮತ್ತು ಬೇರೆಯವ್ರನ್ನ ಕೂರ್ಸಕ್ಕಾಗಲ್ವಾ? ನಾವೊಂದು 225 ಜನ ಒಳ್ಳೆಯವ್ರು ಸಿಗೋದಿಲ್ಲ 7 ಕೋಟಿ ಕನ್ನಡಿಗರಲ್ಲಿ ಅಂದರೆ ಏನು ಹೇಳೋಣ? ಏನು ಹೆಮ್ಮೆ ಇಟ್ಕೊಳ್ಳೋಣ? ಹಾಗೇನೆ ಒಂದು 550 ಜನ ಇಡೀ ದೇಶದಲ್ಲಿ ಸಿಗಲ್ಲ ಅಂತ ಹೇಳಿದ್ರೆ 140 ಕೋಟಿ ಬಗ್ಗೆ ಯಾವ ಭಾವನೆ ಇಟ್ಕೊಳ್ಳೋಣ? ಎಲ್ಲರೂ ನಾವು ಹೇಳ್ತಾ ಇರೋದು ನಾಳೆ ಬೆಳಿಗ್ಗೆ ನುಗ್ಗುಬಿಡಿ ಅಂತಲ್ಲ. ಮುಂದಿನ ಸಾಲಿನ ಎಲ್ಲವೂ ಬದಲಾಗುತ್ತೆ ಅನ್ನೋದಲ್ಲ. ನನ್ನ ಹೋದ ಮೇಲೆ ನನ್ನ ಕಾಲಘಟ್ಟ ಆದಮೇಲೂ ಆಗಬಹುದು. ಬಟ್ ಅದನ್ನ ಯೋಚನೆ ಮಾಡಬೇಕಲ್ವಾ? ಯೋಚನೆ ಮಾಡಿ ಹಂಚ್ಕೋಬೇಕಲ್ವಾ? ಸುಮ್ಮನೆ ಸಿಟ್ಟಿನಲ್ಲಿ ಬೈಯೋದಲ್ಲ. ನಮ್ಮ ಜಾತಿಯವನು ಮಾಡ್ದ, ಇವನು ಏನು ಮಾಡಿದ್ರು ಸರಿ. ಅವನ ಜಾತಿಯವನು ಮಾಡಿದಾನೆ, ಅವನನ್ನ ಖಂಡಿಸು. ನಮ್ಮ ಪಕ್ಷದವನು ಮಾಡ್ದ, ಇವನು ಗ್ರೇಟ್ ಮುತ್ಸದ್ದಿ. ಆ ಪಕ್ಷದವನು ಮಾಡ್ದ, ಅವನ್ ಪುಡಾರಿ. ಬೇಡ. ಎಲ್ಲರೂ ಒಂದೇ ಹಡಗಿನಲ್ಲಿ ಹೋಗ್ತಾ ಇದ್ದೀವಿ. ಕಾಲದ ಈ ಹಡಗಿದೆಯಲ್ಲ, ಎಲ್ಲರೂ ಅದರಲ್ಲೇ ಹೋಗ್ತಾ ಇದ್ದೀವಿ. ಎಲ್ಲರೂ ಬಟ್ಟೆಗಳು ಮಲಿನ ಆಗಿದೆ, ಕಪ್ಪಾಗಿದೆ. ದಯವಿಟ್ಟು ಸ್ವಲ್ಪ ಜನ ಅದನ್ನು ಅರ್ಥ ಮಾಡ್ಕೊಂಡ್ರೆ ಎಲ್ಲರೂ ಬೇಕಾಗಿಲ್ಲ. ಎಲ್ರಿಗೂ ಅವರವರ ಬದುಕಿನ ಬವಣೆ ತುಂಬ ದೊಡ್ಡದು, ಬದುಕಿನ ಭಾರ ದೊಡ್ಡದು. ಅವನು ಊಟ ಮಾಡಬೇಕು, ಅವನ ಕುಟುಂಬದವರು ಊಟ ಮಾಡಬೇಕು, ಅವನ ಅವಲಂಬಿತರನ್ನ ಅವನು ನೋಡ್ಕೋಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ ಇದು. 100ಕ್ಕೆ 97-98% ಜನ ಅದರಲ್ಲೇ ಜೀವನ ಕಳೀತಾರೆ. ನಾವು ಅವ್ರ ಬಗ್ಗೆ ಪ್ರೀತಿಯಿಂದ ನೋಡಬೇಕು. ಕರುಣೆ ಅಲ್ಲ, ಪ್ರೀತಿಯಿಂದ ನೋಡಬೇಕು. ಒಬ್ಬ ಆಟೋ ಡ್ರೈವರ್ ಆಗಲಿ, ಒಬ್ಬ ಮೇಸ್ಟ್ರ್ ಆಗಲಿ, ಒಬ್ಬ ಕಾನ್ಸ್ಟೇಬಲ್ ಆಗಲಿ ಬಂದು ಸಮಾಜ ಬದಲಾಯಿಸು, ಇತಿಹಾಸದ ದಿಕ್ಕನ್ನು ಬದಲಾಯಿಸು ಅಂತ ಹೇಳೋದಲ್ಲ. ಆದರೆ ಎಲ್ಲ ಬದಲಾಯಿಸ್ತಾರೆ ಅನ್ನೋ ಒಂದು ಗುಂಪು ಕಾಣಿಸಿದಾಗ ಅವನು ಚಪ್ಪಾಳೆ ಹೊಡಿತಾನೆ, ಮೆಚ್ಚುಗೆ ಸೂಚಿಸ್ತಾನೆ. ದಯವಿಟ್ಟು ಯೋಚನೆ ಮಾಡಿ, ಈ ನರೇಟಿವ್ಗಳನ್ನ ಕಾಲಲ್ಲಿ ಒದಿರಿ. ನಮಸ್ಕಾರ.